ಸಾಹೇಬ್ ಅಂಬೇಡ್ಕರ್ ಅವರು ಅವರ ಇವತ್ತಿನ ಜನ್ಮ ದಿನಾಚರಣೆಯನ್ನ ನಾವೇನ್ ಅನ್ಕೊಂಡಿದೀವಿ, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀವಿ. 157 ದೇಶಗಳಲ್ಲಿ, ಸುಮಾರು 157 ದೇಶಗಳಲ್ಲಿ ಅವರ ಸ್ಟ್ಯಾಚ್ಯೂ ಇದೆ. ಅವರ ಜಯಂತಿಯನ್ನು ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು. ನಮ್ಮ ದೇಶದಲ್ಲಿ ಅಂತಹ ಒಬ್ಬ ಮೇಧಾವಿ, ಅಂತಹ ಒಬ್ಬ ಶಾಸ್ತ್ರಜ್ಞ, ಒಬ್ಬ ಅರ್ಥಶಾಸ್ತ್ರಜ್ಞ ಹುಟ್ಟಿದಾರಂದ್ರೆ ಇದು ನಮ್ಮ ಪ್ರತಿಯೊಬ್ಬರ ಸೌಭಾಗ್ಯ ಅಂತ. ಅಂತವ್ರು ಹುಟ್ಟಿದಂತ ದೇಶದಲ್ಲಿ ನಾವು ಹುಟ್ಟಿದೀವಿ ಇವತ್ತು. ಅವರು ಹುಟ್ಟಿದ್ರ ಬಗ್ಗೆ, ಆನಂತರ ಅವರ ಜೀವನ ಚರಿತ್ರೆಯನ್ನು ನಾವು ನೋಡ್ಬೇಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲತಃವಾಗಿ ಅವರು ಮಹಾರಾಷ್ಟ್ರದ ರತ್ನಗಿರಿಯ ಅಂಬೆವಾಡಿಯವರು. ಆದ್ರೆ ಅವರು ಹುಟ್ಟಿದ್ದು ಮಧ್ಯಪ್ರದೇಶದ ಮಹರ್ ಅನ್ನುವಂತ ಒಂದು ಕ್ಯಾಂಪ್ ನಲ್ಲಿ ಹುಡ್ತಾರೆ. 1891 ಏಪ್ರಿಲ್ 14ರಂದು ಡಾಕ್ಟರ್ ರಾಮ್ಜಿ ಮಕೋಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ಅವರ ಉದರದಲ್ಲಿ 14ನೇ ಮಗುವಾಗಿ 14ನೇ ತಾರೀಕು ಏಪ್ರಿಲ್ ರಂದು ಜನನವಾಗ್ತಾರೆ. ಅವರ ಜನನವಾಗಿ ಹೆಂಗಂದ್ರೆ, ನಮ್ಮ ದೇಶದಲ್ಲಿ ಈ ಏಪ್ರಿಲ್ ತಿಂಗಳನ್ನ ನಾವು ಬಹಳ ಕ್ರಾಂತಿಕಾರಿ ತಿಂಗಳಂತ ಕರಿತೀವಿ. 3 ಗಣ ವ್ಯಕ್ತಿಗಳು ಈ ತಿಂಗಳಲ್ಲಿ ಹುಡ್ತಾರೆ. ಅವ್ರು ಹುಟ್ಲಿಲ್ಲ ಅಂದ್ರೆ ಇವತ್ತು ನಾವು ಭಾಷಣ ಮಾಡ್ಲಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಫಸ್ಟ್ ಅವರು ಹುಡ್ತಾರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಫುಡ್ ಅಲ್ಲಿ ಕ್ರಾಂತಿ ತರ್ತಾರೆ, ಅಂದ್ರೆ ಹಸಿರು ಕ್ರಾಂತಿಯ ಹರಿಕಾರ. ಎರಡನೇದವರು ಹುಡ್ತಾರೆ ಡಾಕ್ಟರ್ ಜ್ಯೋತಿಬಾ ಫುಲೆ ಅವರು ಏಪ್ರಿಲ್ 11ರಂದು. ಅವರು ಮಹಿಳಾ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡ್ತಾರೆ. ಅವರು ಮಹಿಳಾ ಶಿಕ್ಷಣದ ಕ್ರಾಂತಿ ಮಾಡ್ಲಿಲ್ಲ ಅಂದ್ರೆ ಈ ಡಯಾಸ್ ಮುಂದೆ ಈ ಮೈಕಲ್ಲಿ ನಾನು ಮಾತಾಡ್ತಾ ಇರ್ಲಿಲ್ಲ. ಅಂತಹ ಶಿಕ್ಷಣದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಕ್ರಾಂತಿ ತಂದಂತವ್ರವರು. ಇನ್ನ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆ, ಸ್ವಾತಂತ್ರ್ಯತೆ, ಪ್ರತಿಯೊಬ್ಬರು ಮನುಷ್ಯರು, ಮಾನವರು ಪ್ರತಿಯೊಬ್ಬರನ್ನ ಮಾನವರಾಗಿ ಕಾಣ್ರಿ ಅಂತ ಹೇಳಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3ನೇ ವ್ಯಕ್ತಿ ಈ ಒಂದು ಏಪ್ರಿಲ್ 14ರಂದು ಹುಡ್ತಾರೆ. ಅಂತಹ ವ್ಯಕ್ತಿಗಳನ್ನ ನಾವಿವತ್ತು ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ 1-2 ಮಾತುಗಳನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಒಬ್ಬ ಮಹಿಳೆ ಶಿಕ್ಷಣಕ್ಕೆ ಇವತ್ತು ನೀವು ಡಯಾಸ್ನಲ್ಲಿ ನೋಡ್ಬೋದು, ಎಲ್ಲರೂ ಪುರುಷರಿದ್ರೆ ನಾವು ಒಬ್ಬಗೆ ಮಹಿಳೆ ಇದ್ದೀನಿ. ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ಇದಕ್ಕೆ ಕಾರಣ ಸಂವಿಧಾನದಲ್ಲಿ ಕೊಟ್ಟಂತಹ ಮಹಿಳಾ ಶಿಕ್ಷಣಕ್ಕೆ ಕಾರಣ ಇವತ್ತಿನ ಡಯಾಸ್ ಮುಂದೆ ಮಾತಾಡ್ತಾ ಇದ್ದೀನಿ. ಆದ್ರಿಂದ ಪ್ರತಿಯೊಬ್ಬರು ನಾವು ಸಂವಿಧಾನವನ್ನ ಗೌರವಿಸಬೇಕು. ಈ ಸಂವಿಧಾನದಲ್ಲಿ ಮಹಿಳೆಯರ ಹಕ್ಕುಗಳಾಗಿ, ಒಬ್ಬ ದೀನ ದಲಿತರಿಗಾಗ್ಲಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹಿತ ಸ್ವತಂತ್ರತೆ, ಸಮಾನತೆ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಇವನನ್ನ ಕೊಟ್ಟಂತಹ ಭಾರತದ ಏಕೈಕ ಸಂವಿಧಾನವನ್ನ ರಚಿಸಿದಂತ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೀವಿ, ನಾವೇನಾದ್ರೂ ಒಂದು ಹುದ್ದೆಯನ್ನ ಪಡೆದ್ವಿ ಅಂದ್ರೆ ಏನ್ ಹೇಳ್ತೀವಿ, ನಾ BA ಮಾಡಿದೀನ್ರಿ, MA ಮಾಡಿದೀನ್ರಿ, NSC ಮಾಡಿದೀನಿ, MPhil ಮಾಡಿದೀನಿ, PhD ಮಾಡಿದೀನಿ ಅಂತ ಹೇಳಿ ಉದ್ದುದ್ದಾಗಿ ಹಾಕಿಸ್ಕೊತೀವಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣವನ್ನ ನಾವೇನಾದ್ರೂ ಬರಿತಾ ಹೋದ್ರೆ ಸುಮಾರು 2 ಪುಟಗಳಾಗ್ತವೆ. ಸುಮಾರು 32 ಡಿಗ್ರಿಗಳನ್ನು ಪಡೆದಿದ್ದಾರೆ 67 ಲ್ಯಾಂಗ್ವೇಜ್ಗಳಲ್ಲಿ. ನೀವು ಇಚ್ಛೆ ಪಟ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಅಷ್ಟು ಟೈಮ್ ಹಿಡಿತದೆ, ಯಾಕಂದ್ರೆ ಎಲ್ಲರಿಗೆ ಸೆಕೆ ಆಗ್ತಾ ಇದೆ. ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಇದೆ ಅದರ ಆ ವಿಚಾರವನ್ನ. BA ಪಡೆದಿದ್ದಾರೆ, MA ಪಡೆದಿದ್ದಾರೆ, MSc ಪಡೆದಿದ್ದಾರೆ, LLB, LLD ಅನ್ನೋದ್ರೆ ಡೀಲ್ ಇತ್ತು, MA in economics, MA in history, MA in psychology, MA in philosophy, MA in industry, MA in laws, MA in women psychology, MA in women education, MA in industry, MA in labor commerce. ಈ ಒಂದು ಅಂಬೇಡ್ಕರ್ ಅವರು ಇವತ್ತು ನಮಗೆ ಜನ್ಮ ಕೊಟ್ಟಿದ್ದರೆ ನಿಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದು ಕೂಡ ನಾವು ಅವಲೋಕಿಸಬೇಕಾಗ್ತದೆ. ಇವತ್ತು ಅವರು ಜನವೆತ್ತಿ ಇವತ್ತು ನಮ್ಮೆಲ್ಲರನ್ನ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಜಾತಿ, ಜನಾಂಗ, ಧರ್ಮಗಳನ್ನು ಒಂದುಗೂಡಿಸಿ ಒತ್ತಡಿಗೆ ತಮ್ಮ ದಾರಿಯಲ್ಲಿ ಒಯ್ತಕ್ಕಂಥ ಕೆಲಸ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಆ ಒಂದು ದಿಶೆಯಲ್ಲಿ ನಾನು ಹೇಳ್ತಿರೋದು ಅಂಬೇಡ್ಕರ್ ಹುಟ್ಟಿದ್ರೆ ಏನಾಗ್ತಿತ್ತು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿದೆ ನಾನು.
ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರ ಸರಿಸಮಾನ, ಎಲ್ಲರೂ ಒಂದೇ ಇದು ಅಂತಕ್ಕಂಥ ರೀತಿಯ ಒತ್ತನ್ನು ಬಸವಣ್ಣವರು ಮಾಡಿದರೆ, ಅದೇ ರೀತಿ ಇವತ್ತು ಭಾರತ ರತ್ನ ಅಂಬೇಡ್ಕರ್ ಅವರು ಇವತ್ತು ಸಮಾಜದಲ್ಲಿ ಕೀಳು ಮೇಲು ಅಂತಕ್ಕಂಥದ್ದು ನಿವಾರಣೆ ಮಾಡ್ತಕ್ಕಂಥ ಇದು ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಇವತ್ತು ನಾನು ಮೇಲು ನಾನು ಕೀಳು ಅಂತಕ್ಕಂಥದ್ದು ಮುಂದುವರೆದಿದ್ದರೆ ಒಬ್ಬರಿಗೊಬ್ಬರು ಕಚ್ಚಾಡಿ ನಾವೆಲ್ಲರೂ ಸಾಯ್ತಿದ್ವಿ. ಅಂಥ ಇದು ಏನಪ್ಪ ಅಂದರೆ ಹಲವಾರು ಜನಾಂಗದ ಧರ್ಮಗಳು ಮತ್ತು ಎಲ್ಲ ಏನಪ್ಪ ಅಂತಂದರೆ ಜಾತಿ ಜನಾಂಗದವರು ಕೂಡ ತಮ್ಮ ಸಂವಿಧಾನದಲ್ಲಿ ಬರೆದು ಒಂದೇ ನಾವೆಲ್ಲರೂ ಅಂತಕ್ಕಂಥದ್ದು, ಒಂದೇ ದಾರಿಯಲ್ಲಿ ನಡೀತಕ್ಕಂಥದ್ದು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಮೂಡಿಸತಕ್ಕಂಥ ಕೆಲಸ ಮಾಡಿದವರು ಯಾರನ್ನಿದ್ದರೆ ಭಾರತ ರತ್ನ ಅಂಬೇಡ್ಕರ್ ಅವರು ಅಂತ ನಾನು ಹೇಳಬೇಕಾಗ್ತದೆ. ಅಂದಿನ ದಿವಸ ಬಸವಣ್ಣವ್ರು ಮಾಡಿದವರು, ಇವತ್ತೇನಪ್ಪ ಅಂದರೆ ಭಾರತ ರತ್ನ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ನಾವು ನೆನೆಸಿಕೊಳ್ಬೇಕಾಗ್ತದೆ.